ಜನರ ಬಾಳಲ್ಲಿ ಕತ್ತಲನ್ನ ತೆಗೆದುಕೊಂಡು ಬಂದಿದೆ ಇದೀಗ ಜಿಬಿಎ ಅವರ ಈ ಒಂದು ನಡೆ. ಹಲವು ವರ್ಷಗಳ ಕನಸನ್ನ ಕ್ಷಣ ಮಾತ್ರದಲ್ಲೇ ನುಚ್ಚು ನೂರು ಮಾಡಿಬಿಟ್ಟಿದೆ. ಕೋಗಿಲು ಕ್ರಾಸ್ನಲ್ಲಿ ಘರ್ಜಿಸಿದ್ದಂತಹ ಜಿಬಿಎ ಜೆಸಿಬಿಗಳು ಮೆಥನೈಜೇಷನ್ ಪ್ಲಾಂಟ್ ನಿರ್ಮಾಣಕ್ಕೆ ಮೀಸಲಿದ್ದಂತಹ ಜಾಗ ಬೀದಿಗೆ ಬಿದ್ದಿದೆ. ಕಷ್ಟಪಟ್ಟು ಇಷ್ಟಪಟ್ಟು ಕಟ್ಟಿದಂತಹ ಮನೆಗಳು. ಈ ಜಿಬಿಎ ನಡೆ ಇದೆಯಲ್ಲ, ನಿಜಕ್ಕೂ ಇದೀಗ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇಷ್ಟಪಟ್ಟು ಮನೆ ಕಟ್ಟಿಸಿಕೊಂಡಿದ್ದವರ ಬಾಳು ಇದೀಗ ಬೀದಿಗೆ ಬಂದು ಬಿದ್ದಿದೆ. ಸಂಭ್ರಮದ ಮನೆಯಲ್ಲಿ ಇದ್ದಂತಹ ಎಲ್ರಿಗೂ ಕೂಡ ಸೂತಕದ ಛಾಯೆ ಆವರಿಸಿಕೊಂಡಿದೆ. ಮದುವೆ ಖುಷಿಯನ್ನೇ ಕಿತ್ಕೊಂಡಿದೆ ಜಿಬಿಎ ಅಧಿಕಾರಿಗಳು ಮಾಡಿರುವಂತಹ ಈ ಒಂದು ಕೆಲಸದಿಂದಾಗಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಮನೆಯನ್ನ ಕಳೆದುಕೊಂಡು ಕಣ್ಣೀರನ್ನ ಹಾಕಿದ್ದಾರೆ. ನೋಡಿ, ಮನೆಗಳೆಲ್ಲವನ್ನೂ ಕೂಡ ನೆಲಸಮ ಮಾಡಿ ಇದೀಗ ಬದುಕು ಬೀದಿಗೆ ಬಿದ್ದಿದೆ. ಮದುವೆಯಾಗಿ ಪತ್ನಿ ಮನೆಯನ್ನ ತುಂಬಿಸಿಕೊಳ್ಬೇಕಾಗಿದ್ದಂತಹ ಮನೆಯೇ ಇದೀಗ ನೆಲಸಮವಾಗಿದೆ. ಜನವರಿ 1, 2026ಕ್ಕೆ ಮೊಹಮ್ಮದ್ ಸೊಹೇಲ್ ಮದುವೆ ನಿಶ್ಚಯವಾಗಿತ್ತು. 10 ದಿನದಲ್ಲಿ ಹೊಸ ಜೀವನವನ್ನ ಆರಂಭ ಮಾಡಬೇಕಾದವರ ಬಾಳು ಇದೀಗ ಕತ್ತಲಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮದುವೆಗೆ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಂತಹ ಕುಟುಂಬ ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮದುವೆ ಇನ್ವಿಟೇಷನ್ ಕೂಡ ಹಂಚಿದಂತಹ ಸೊಹೇಲ್ ಕುಟುಂಬ ಮನೆ ಕೆಡವಿದ್ದಕ್ಕೆ ಹುಡುಗಿ ಮನೆಯವರು ಮದುವೆ ಬೇಡ ಅಂತಂದ್ರೆ ಏನು ಮಾಡೋದು, ನನ್ನ ಮದುವೆ ಕ್ಯಾನ್ಸಲ್ ಆದರೆ ಯಾರು ಹೊಣೆ ಅಂತ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಯುವಕ. ಸಹಜವಾಗಿಯೇ ಇದೀಗ ನೋಡಿ, ಎಷ್ಟೋ ಯುವಕರ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದರೆ, ಹೆಣ್ಣು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಪೋಷಕರು. ಅಟ್ಲೀಸ್ಟ್ ಈ ಹೆಣ್ಣು ಸಿಗ್ತಾ ಇದೆ, ಮದುವೆ ಮಾಡ್ಕೊಳ್ಳೋಣ ಅಂತಂದರೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಸೊಸೆಯನ್ನು ಬರಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇದ್ದಂತಹ ಒಂದು ಮನೆಯೂ ಕೂಡ ಇಲ್ಲ. ಇಡೀ ಕುಟುಂಬ ಇದೀಗ ಬೀದಿಗೆ ಬಂದಿದೆ. ಜನವರಿ 1ಗೆ ನಮ್ಮ ಮದುವೆ 1 ತಾರೀಕಿಗೆ, ಮತ್ತು ಸಡನ್ಲಿ 10 ದಿವಸ ಏನೋ ಐತೆ ಮದುವೆಗೆ. ಸಡನ್ಲಿ ಇದು ಮನೆಯೆಲ್ಲ ಹೊಡೆದ್ಬಿಟ್ರು. ಇವಾಗ ಏನು ಮಾಡಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ. ಏನೇನ ಇದು ನಾಯಿ ಹಾಕ್ಕೊಟ್ರೆ ಚೆನ್ನಾಗಿರ್ತದೆ. ನಮ್ಮದು ಮದುವೆ ಐತೆ, ನಮ್ಮ ತಮ್ಮದು ಮದುವೆ ಐತೆ, ಮತ್ತು ಏನೇನೋ ಮಾಡಿಸ್ಕೊಟ್ರೆ ಚೆನ್ನಾಗಿರ್ತದೆ. ನೋಡಬೇಕು, ಅವ್ರಿಗೆ ಮಾತು ಕೊಡ್ಬಿಟ್ರು 1 ತಾರೀಕಿಗೆ ಬರ್ಬಿಟ್ಟಿನಿ ಅಂತ. ಏನು ಹೇಳ್ತಾರೋ ಅವರು ಹೊಡೆದು ಸವಲತ್ತು ಇಟ್ಬೇಕಲ್ಲ. ನಮಗೆ ಸವಲತ್ತಿಲ್ಲ, ಅವರು ಅರ್ಜೆಂಟ್ ಮಾಡ್ರೆ ಏನು ಮಾಡೋಕ್ಕೆ ಆಗಲ್ಲ. ನಮ್ಮ ಮನೆ ನಮಗೆ ಕೊಟ್ಟರೆ ಚೆನ್ನಾಗಿರ್ತದೆ. ನಮಗೆ ಏನು ಬೇಡ, ನಮ್ಮ ಮನೆ ಹೆಂಗಿತ್ತು ಹಂಗೆ ಕೊಟ್ಟರೆ ಸಾಕು, ಮತ್ತು ಏನು ಬೇಡ ನಿಮ್ಮದು. ಜನವರಿ 1ಗೆ ಒಬ್ಬೊಬ್ಬರು ಜೀವನ ಒಂದೊಂದು ರೀತಿಯಾಗಿದೆ. ಈ ಮನೆ ನೆಲಸಮ ಆಗಿರುವಂತಹ ಹಿನ್ನೆಲೆಯಲ್ಲಿ ನೋಡಿ, ವಯಸ್ಸಾದವರ ಮನೆಯನ್ನೂ ಕೂಡ ಬಿಟ್ಟಿಲ್ಲ, ಡೆಮಾಲಿಷನ್ ಮಾಡಿದ್ದಾರೆ ಜಿಬಿಎ ಅಧಿಕಾರಿಗಳು. ಸಾಲ ಸೋಲ ಮಾಡ್ಕೊಂಡು ಕಟ್ಟಿಸ್ಕೊಂಡಿದ್ದಂತಹ ಮನೆ ಎದುರು ಇದೀಗ ಕಣ್ಣೀರನ್ನು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 60 ವರ್ಷ ವಯಸ್ಸಿನ ವೃದ್ಧೆಯ ಬದುಕು ಈಗ ಅತಂತ್ರವಾಗಿದೆ. 4 ಮಕ್ಕಳಿಗೆ ಮದುವೆ ಮಾಡಿ ಒಂಟಿ ಜೀವನವನ್ನು ನಡೆಸ್ತಾ ಇದ್ದಂತಹ ವೃದ್ಧೆ ಕಷ್ಟಪಟ್ಟು ದುಡ್ಕೊಂಡು ಸಾಲ ಮಾಡಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಮನೆಯನ್ನು ಇದೀಗ ತೆರವು ಮಾಡಲಾಗಿದೆ. ವೃದ್ಧೆಯ ಮೇಲೂ ಕರುಣೆಯನ್ನ ತೋರಿಲ್ಲ ಜಿಬಿಎ ಅಧಿಕಾರಿಗಳು. ಯಾರೋ ಮಾಡಿದ ತಪ್ಪಿಗೆ ಇದೀಗ ವೃದ್ಧೆಯ ಬದುಕು ಬೀದಿಗೆ ಬಿದ್ದಿದೆ. 30 ವರ್ಷಗಳಿಂದ ಅದೇ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಂತಹ ವೃದ್ಧೆ ಈಗ ಮನೆ ಇಲ್ಲ, ಮನೆಯನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. हमारे यजमान इंतकाल को 3 साल होता है। मेरे 4 बेटियां में शादी हो गई है। उनको भी 4 बच्चे, 5 बच्चे, 6 बच्चे हैं मेरे बेटियां को। मेरे कोई सारा नहीं है, कमाने वाला सारा नहीं है। मेरे को बेटियां चलाती, कहाँ तो दिए तो मैच कमा लेना, मैच गुम में जाकर खैरात पूछ लेना, ला लेना खाना। मेरे को बुखार और ठंडा कुछ भी देखने वाले कौन भी मुझे सारा नहीं है। मैं अकेली सारा। हमारे यजमान में इंतकाल हो गया, हमारा यजमान भी नहीं है। मेरे 4 लड़कियां हैं तो 4 लड़कियां की शादी हो गए। मैं गुम में गए तो 100-200 रुपया ला ले तो खर्चा कर दूँ। गुम में जाते खैरात पूछ लेने जाते, गुम में जाना, ला लेना खाना। मेरा तक मैं चला लेना। मेरे किसका भी सारा नहीं है, बेटियां नहीं है, बेटे नहीं है। 4 भी औरत बेटियां, मेरे पूरा जने की शादी हो गई है। हमारे यजमान इंतकाल को ಕೇಸ್ ನಂಬರ್ 3 ನಾವು ನೋಡ್ತಾ ಹೋಗೋದಾದ್ರೆ ಜನವರಿ 14ಕ್ಕೆ ಮದುವೆ ನಿಶ್ಚಯ ಆಗಿತ್ತು. ಇದೀಗ ಮನೆಯೇ ನೆಲಸಮ ಆಗಿದೆ. ಸಂಭ್ರಮ ಮೂಡಬೇಕಾಗಿದ್ದಂತಹ ಮನೆಯಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹುಡುಗಿಯ ಮನೆಯ ಕಂಡೀಷನ್ ಮೇರೆಗೆ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿತ್ತಂತೆ.
ಬಟ್ ಆದರೆ ಈಗ ಏನಾಗತ್ತೆ ಅನ್ನುವಂತಹ ಆತಂಕದಲ್ಲಿದೆ ಕುಟುಂಬದವರು. 14-15ಗೆ ಮದುವೆ ಐತೆ, ಎಲ್ಲ ಸಾಮಾನು ತೊಗೊಂಡು ಬಂದೆ ನಾನು, ಎಲ್ಲ ಹೋಗ್ಬಿಟ್ಟಿದೆ ಸರ್, ಏನು ಸಾಮಾನಿಲ್ಲ. 14-15ಗೆ ಮದುವೆ ಐತೆ, ಎಲ್ಲಿ ಇರಬೇಕು ಎಲ್ಲಿ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಮದುವೆ ಮಾಡ್ಕೊಂಡು ಬಂದ್ರೂ ಜಾಗ ಇಲ್ಲ ಇರೋಕ್ಕೆ, ಏನು ಮಾಡಬೇಕು ಅದು ಇದು ಬರ್ತಾಯಿಲ್ಲ, ಜ್ಞಾಪನ ಬರ್ತಾಯಿಲ್ಲ. ಇವಾಗ ಡೇಟ್ ಬಂದುಬಿಟ್ಟಿದೆ, ಅದು ನಾವು ಏನು ಮಾಡಬೇಕು, ನಮಗೆ ಇರೋಕ್ಕೆ ಇದು ಇಲ್ಲ, ಜಾಗ ಇಲ್ಲ, ನಾವು ಮಾಡೋಕ್ಕೇನು ಏನೂ ಇಲ್ಲ, ನಾವೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅದು ಸಾಮಾನು ಗೀಮಾನು ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ಮದುವೆ ಟೈಮ್ ಬಂದೈತೆ, ಅವ್ರು ನೋಡಿದ್ರೆ ಟೈಮ್ ಕೊಡಲ್ಲ ನಮಗೆ. ಅದು ಸಾವು ಆಗಿದ್ರೂ ನಾವು ಮದುವೆ ಮಾಡ್ಕೊಂಡು ಬರಬೇಕದು, ಯಾಕಂದರೆ ಕಂಡೀಷನ್ ಇಕ್ಕಿದ್ದಾರೆ ಅವರು. ಇವಾಗ ನಾವು ಅವ್ರಿಗೆ ಹೇಳಿದ್ರೂ ಅರ್ಥ ಆಗಲ್ಲ ಅವ್ರಿಗೆ. ಅದಕ್ಕೆ ನಾವು ಟೈಮ್ ಬಂದಿದೆ, ಇಲ್ಲಿ ಹಿಂಗಾಗಿದೆ, ಎಲ್ಲ ಹೊಡೆದೋಗಿದೆ, ನಾವೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಏನಾನ ಇವರು ಸಿದ್ದರಾಮಯ್ಯ ಅವರು ಯಾರನ್ನ ಇರಲಿ, ಏನಾನ ನಮಗೆ ಇದು ಕೊಟ್ಟರೆ ಜಾಗ ನಮ್ಮ ಮನೆ ಹೆಂಗೈತೆ ಹಂಗೆ ಕೊಟ್ಟರೆ ನಮ್ಮದು ಇದು ಆಗಿಬಿಡ್ತದೆ. ಅದು ಸಾಮಾನು ಗೀಮಾನು ನಮ್ಗೆ ಏನು ಬೇಡ, ಎಲ್ಲ ಹೋಗ್ಬಿಟ್ಟಿದೆ, ಹೋಗಲಿ, ನಮಗೆ ಬರೀ ಮನೆ ಇರಿದ್ರೆ ಸಾಕು. 14 ನೋಡಿ, ಕಳೆದ 3 ತಿಂಗಳ ಹಿಂದೆಯಷ್ಟೇ ಕಟ್ಕೊಂಡಿದ್ದಂತಹ ಮನೆಯನ್ನು ಇದೀಗ GB ಅಧಿಕಾರಿಗಳು ನೆಲಸಮ ಮಾಡಿದ್ದಾರೆ. ಕಷ್ಟಪಟ್ಟು ದುಡ್ಡು ಸಾಲ ಮಾಡ್ಕೊಂಡು ನಿರ್ಮಾಣ ಮಾಡಿದಂತಹ ಮನೆಯನ್ನು ತೆರವು ಮಾಡಿದ್ದಾರೆ. ಸುಮಾರು 30 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದಂತಹ ಕುಟುಂಬ ಈಗ 4ರಿಂದ 5 ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ. ಅವರ ಬದುಕು ಕೂಡ ಮೂರಾಬಟ್ಟಿ ಆಗಿದೆ. 30 साल हो गया हमें यहाँ का को। छोटे छोटे बच्चे थे, ये बच्चे 3 बच्चे ही मंजे, अब 2 बच्चे स्कूल में पढ़ रही, हॉस्टल में पढ़ रही। अब ये बच्चा यहाँ गवर्नमेंट स्कूल को जाता। अब हमें यहाँ भल्ले को 3 महीने हुआ, भल्ले को नवा भंदले सो हमें बहुत तकलीफ से भली बाखियाँ लाको, वड्डियाँ लाको, सब्बी लाको, कैसे कैसे माला खाना के गले में के सब्बी गिरो को रख डाल को, बैंकी में रख डाल को, लेकर पैसे रखो बंदी, सब्बी फोड़ को गए। हम ना बोले ने करे ने, आ को फोड़ डाले, सामान भी उठाने दिए ने, उजाले पारे 5 बजे से आको फोड़ डाले घर सब भी। कई सार फोड़ दिएगा तो मारने का आती है, तुम्हें मुँह मुझको खड़ो हाँ, तुम ना क्या बोलने की जरूरत नहीं, तुम्हें गवर्नमेंट का ये वो ये को बोल को बाहर को सामान है तो भी सुन रहे ने। लेडीज पुलिस टेबल ने आको मारती है लकड़ी लेकर, बाहर का तुम्हें बच्चा काट लो, बच्चा काट लो, बच्चे रोती हैं तो भी अंदर को जाते हैं तो भी छोड़ते नहीं है, मारते सब मारती हैं।